ಹಾಯ್ ನಮಸ್ಕಾರ. ಇವತ್ತು ಬೆಳಗ್ಗೆನೇ ಭಾನುವಾರ ಒಂದು ಕಡೆ ಹೋಗೋಣ ಅಂತ ಮಕ್ಕಳನ್ನು ಸೇರಿಸ್ಕೊಂಡು ಸ್ಟಾರ್ಟ್ ಮಾಡಿದೆ. ಈಗ ಹೊರಟಿದ್ದು ಎಲ್ಲಿಗೆ ಅಂತೇಳಿ ಈಗ ಇಲ್ಲಿ ಹೋಗ್ತೀನಿ ಅಂತೇಳಿ ಹೇಳ್ತೇನೆ. ಸ್ವಲ್ಪ ದೂರದಲ್ಲಿ ವೀಕ್ಷಿಸ್ತಾ ಇರಿ. ಇವತ್ತಿನೊಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಬೇಟೆ ಮುಖಾಂತರ ಹೊರಟು ಉಪ್ಪ ಮುಖಾಂತರ ಸಾಗಿ ಒಂದು ಜಾಗಕ್ಕೆ ಹೋಗ್ತಾ ಇದ್ದೇವೆ. ಆ ಜಾಗ ಯಾವುದಿರ್ಬೋದು ಅಂತ ಗೆಸ್ ಮಾಡಿ. ಗಣಪತಿಗೊಂದು ಇಲ್ಲೇ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಹೊರಟು ನಮ್ಮ ಬೈಕಲ್ಲಿ ಹೋದು ಒಳ್ಳೆ ಸುಂದರ ಪರಿಸರ, ಘಾಟಿ ಸೆಕ್ಷನ್ ನೋಡಿ, ಒಳ್ಳೆ ಸುಂದರ ಪರಿಸರವನ್ನು ನೋಡಿಕೊಂಡು ಸವಿತಾ ನಾನು ನನ್ನ ಮಕ್ಕಳು ಇದ್ದರು ಒಂದು ಜಾಗವನ್ನು ಹುಡ್ಕೊಂಡು ಹೋದ್ರು. ಆ ಜಾಗ ಯಾವುದಿರ್ಬೋದು ಅಂತೇಳಿ ಈಗ ನಿಮಗೆ ಕೆಲವು ಕ್ಷಣಗಳಲ್ಲಿ ಜಾಗ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಸುಂದರ ಪರಿಸರವನ್ನು ಬೆಳಗಿನ ಜಾವ ನೋಡ್ತಾ ಹೋಗೋದೇ ಒಂದು ಸುಂದರ ಅನುಭವ. ಈ ಜಾಗ ಸುತ್ತಮುತ್ತ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ನೋಡಿ ಆನಂದ. ಭಾರಿ ಚಂದದ ಒಂದು ರಸ್ತೆ, ಸುತ್ತಮುತ್ತ ಗಿಡ ಮರಗಳು, ಪ್ರಕೃತಿಯ ಸೊಬಗು ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ಇಂಥ ಒಂದು ಪ್ಲೇಸಲ್ಲಿ ನಾನು ಇವತ್ತು ಬೆಳಗ್ಗಿನ ಜಾವ ಹೊರಟಿದ್ದೇನೆ. ನನ್ನ ಬೈಕ್ ಕಟ್ಕೊಂಡು ಹೋಗುವಂಥ ಒಂದು ಅನುಭವವೇ ಮುಂಜಾನೆ ಸೂರ್ಯನ ಕಿರಣ ಸಣ್ಣದಾಗಿ ಬೀಳ್ತಾ ಇತ್ತು. ತುಂಬ ಚಳಿ ಜೊತೆಗೆ ಬಿಸಿಯಾದ ಬಿಸಿಲು. 4-5 ಕಿಲೋಮೀಟರ್ಗಳ ಪ್ರಯಾಣ ನಂತರ ಕಾಲ್ನಡಿಗೆ ಪ್ರಾರಂಭ ಆಗುತ್ತೆ. ಈಗ ನಾವು ಹೋಗ್ತಿರೋ ಜಾಗ ಯಾವುದಿರ್ಬೋದು ಅಂತ ಕೋಟೆಗುಡ್ಡ ಚಾರಣಕ್ಕೆ ದಾರಿ. ಕೋಟೆಗುಡ್ಡಕ್ಕೆ ಚಾರಣಕ್ಕೆ ಹೊರಟಿದ್ದು ಇವತ್ತು ನಾನು, ನನ್ನ ಮಕ್ಕಳು, ಜೊತೆಗೆ ಒಂದು 4 ಜನ ಸ್ನೇಹಿತರ ಜೊತೆಗೆ ಕೋಟೆಗುಡ್ಡ ಚಾರಣಕ್ಕಂತೇಳಿ ಹೊರಟಿದ್ದು. ಕಾಡು ರಸ್ತೆ, ಕಿರಿದಾದ ರಸ್ತೆ, ಬೆಟ್ಟ ಗುಡ್ಡಗಳ ಮಧ್ಯೆ ಹತ್ಕೊಂಡು ಹೋಗುವಂಥ ಈ ಒಂದು ಅನುಭವವೇ ಒಂದು ಸುಂದರ. ಕೋಟೆದು ಅವಶೇಷ. ತುಂಬ ಜಾಗರೂಕತೆಯಿಂದ ಹೋಗಬೇಕು. ನಿಧಾನವಾಗಿ ಹೊರಟ ನಾವು ಕೋಟೆಗುಡ್ಡದ ನಿಧಾನವಾಗಿ ಅನ್ವೇಷಣೆಯನ್ನು ಮಾಡ್ತಾ ಕೆಳಗೆ ನೋಡ್ಕೊಂಡು ಹೋಗಿ ನಿಧಾನ ಹೋಗು. ಬೆಳಗಿನ ಜಾವ ಹೊರಟಿದ್ದು. ಹೊರಟು ಹೋಗುವಾಗ ತುಂಬ ಕಡಿದಾದ ರಸ್ತೆಯಲ್ಲಿ ನಿಧಾನವಾಗಿ ಸಾಗ್ತಾ ಅಲ್ಲಿನ ಪ್ರಕೃತಿಯ ಸೊಬಗನ್ನು ಮನಸಾರೆ ವೀಕ್ಷಿಸ್ತಾ ನಾವು ಹೋಗ್ತಾಯಿದ್ದು. ಇವರೆಲ್ಲ ನಮ್ಮ ಸ್ನೇಹಿತರು. ಹಾಗೆ ಈ ಕಾಡು ರಸ್ತೆಯಲ್ಲಿ ಹೋಗುವ ಒಂದು ಅನುಭವವೇ ಬೇರೆ. ಇನ್ನು ಸ್ವಲ್ಪ ಸಮಯದಲ್ಲಿ ನಾವು ಕೋಟೆಯನ್ನು ಪ್ರವೇಶಿಸ್ತೇವೆ. ಈ ಕೋಟೆಗುಡ್ಡ ಚಾರಣ ಮಾಡೋದೊಂದು ಹೊಸ ಅನುಭವ. ಈ ಹಿಂದೆ ನಾನು ಕೋಟೆಗುಡ್ಡ ಚಾರಣ ಮಾಡಿದ್ದೆ, ಆದರೆ ಮಕ್ಕಳೊಂದಿಗೆ ಇದೇ ಮೊದಲ ಬಾರಿಗೆ ಚಾರಣಕ್ಕೆ ಹೋಗ್ತಾ ಇದ್ದೇನೆ. ತುಂಬ ಕಡಿದಾದ ರಸ್ತೆ. ನಮ್ಮ ಗೈಡ್ ಅಂತ ಹೇಳ್ಬೋದು ಅವರಿಗೆ, ಆಲ್ವಿನ್ ಅಂತ ಹೇಳಿಬಿಟ್ಟು. ಈ ಕೋಟೆಗುಡ್ಡದ ಎಲ್ಲ ರಸ್ತೆಗಳು ಅವ್ರಿಗೆ ಗೊತ್ತಿದೆ. ಅವ್ರು ನಮ್ಮನ್ನು ಕರ್ಕೊಂಡೋಗಿದ್ರು. ಈ ಒಂದು ರಸ್ತೆಯಲ್ಲಿ ಸಾಗೋದೇ ಒಂದು ಖುಷಿಯ ವಿಚಾರ. ಹಾಗೆ ನಾವೆಲ್ಲರೂ ಕೋಟೆಗುಡ್ಡವನ್ನು ಹುಡುಕ್ತಾ ಹೊರಟು ಹೋಗುವಾಗ ರಸ್ತೆಯ ಅಕ್ಕಪಕ್ಕದಲ್ಲಿ ಕಲ್ಲಿನ ರಾಶಿಗಳು, ಕೋಟೆಯ ಅವಶೇಷ, ಹಾಗೆ ಒಂದು ನೀರಿನ ಬಾವಿ ಸಿಕ್ತು. ಇಲ್ಲಿ ಸ್ವಲ್ಪ ನಾವು ದಣವಾರಿಸಿಕೊಂಡು ಇಲ್ಲಿಂದ ಮತ್ತೆ ಪ್ರಯಾಣ ನಮ್ಮದು ಹೊರಟು. ಕೋಟೆಯ ಒಂದು ಸ್ವಲ್ಪ ಗುಡ್ಡದ ಮೇಲೆ ಹತ್ತಿದ ಮೇಲೆ ಕೆಳಗಿನ ಊರು ಈ ರೀತಿಯಾಗಿ ಕಾಣ್ತಾ ಇತ್ತು. ಪ್ರಕೃತಿಯ ಸೊಬಗು ನೋಡಿ ಎಷ್ಟು ಚೆಂದ ಇದೆ. ಈ ಬೆಟ್ಟವನ್ನು ನಾವು ಹತ್ಕೊಂಡು ಮೇಲೆ ಬಂದು ಒಂದು ಕಡೆ ನಿಂತು ಈ ಊರಿನ ಸೊಬಗನ್ನು ಸವಿದೆವು. ಹಾಗೆ ಮತ್ತೆ ಗುಡ್ಡದ ಕಡೆಗೆ ನಮ್ಮ ಪ್ರಯಾಣ ಸಾಗಿತ್ತು. ಬಂದೆ ಮಕ್ಕಳು ಸ್ವಲ್ಪ ಸುಸ್ತಾಗಿದ್ದರು. ಕೂತ್ಕೊಂಡು ನಿಂತ್ಕೊಂಡು ಎತ್ಕೊಂಡು ಮತ್ತೆ ಹೋಗುವಂಥ ಒಂದು ಆಸೆ ಮಕ್ಕಳಿಗೆ
ಕೋಟೆಗುಡ್ಡ ನೋಡಿರಲಿಲ್ಲ, ನೋಡುವಂಥ ಒಂದು ಆಸೆ ಇತ್ತು. ಎಲ್ಲರೂ ಮತ್ತೆ ಹೊರಟು ನೋಡ್ತಿಕ್ಕೋ ದಣಿವಾರಿಸ್ಕೊಂಡು ಮತ್ತೆ ಹೊರಡುವಾಗ ಸಮಯ ಒಂದು 10:30 ಆಗ್ತಾ ಬಂದಿತ್ತು. ಈ ಕೋಟೆಗುಡ್ಡ ಒಂದು ಐತಿಹಾಸಿಕ ಸ್ಥಳ, ಕೊಪ್ಪಕ್ಕೆ ಸಮೀಪ ಇರುವಂತಹ ಒಂದು ಐತಿಹಾಸಿಕ ಸ್ಥಳ ಇದಾಗಿದ್ದು, ಈ ಬೆಟ್ಟ ಹತ್ತುವುದೇ ಒಂದು ಸುಂದರ ಅನುಭವ. ಹಾಗೆ ಈ ಬಂಡೆ ಕಲ್ಲುಗಳನ್ನು ಹತ್ತುಕೊಂಡು ನಿಧಾನವಾಗಿ ಮೇಲೆ ಸಾಗ್ತಾ ಬಂದು ಇನ್ನು ಸ್ವಲ್ಪ ದೂರ ಇದೆ. ಯಾರೋ ಮೊದಲೇ ಬಂದವರು ಅಂತ ಹೇಳ್ಬಿಟ್ಟು ಒಂದು ಆರೋ ಮಾರ್ಕ್ ಅಂತ ತೋರಿಸ್ತಾರೆ. ಅದಾದ ಮೇಲೆ ನಾವು ಇನ್ನು ಮೇಲೆ ಹತ್ತುತ್ತಾ ಹೋದು. ನಮ್ಮ ಪ್ರಯಾಣ ಇನ್ನೂ ಸುಮಾರು ದೂರ ಇದೆ. ಹುಡುಗರು ಸ್ವಲ್ಪ ಸುಸ್ತಾಗಿದ್ದರು, ತಿನ್ನಲಿಕ್ಕೆ ಚಾಕ್ಲೇಟು ಎಲ್ಲ ಇತ್ತು. ಅಂತೂ ಕೋಟೆಯ ಒಂದು ತುದಿಗೆ ಬಂದಾಗ ನಮಗೆ ಅಲ್ಲಿ ಶಾಮಿಯಾನ ಎಲ್ಲ ಹಾಕಿದ್ದು ಕಾಣ್ತು. ಅಲ್ಲಿ ಮೇಲೆ ಒಂದು ನಮ್ಮಪ್ಪ ಆಂಜನೇಯನ ಮೂರ್ತಿ ಇತ್ತು. ಅದಕ್ಕೆ ಈ ದಿನ ಒಂದು ಪೂಜೆಯ ವ್ಯವಸ್ಥೆ ಕೂಡ ಆಗಿತ್ತು. ಆದ ಕಾರಣ ನಾವು ಈಗ ಅವತ್ತು ಕೋಟೆಗುಡ್ಡಕ್ಕೆ ಚಾರಣಕ್ಕೆ ಹತ್ತಿದ್ದು. ಹಾಗೆ ಈ ದಿನ ಅಲಂಕಾರ ಇನ್ನೂ ಆಗಿರಲಿಲ್ಲ, ಪೂಜೆಯ ಪ್ರಾರಂಭ ಆಗಿತ್ತು. ನಾವು ಆಂಜನೇಯನಿಗೊಂದು ಕೈಯನ್ನು ಮುಗಿದ್ಬಿಟ್ಟು ಅಲ್ಲಿಂದ ಕೋಟೆ ವೀಕ್ಷಣೆಗೆ ಅಂತೇಳಿ ಹೊರಟು ಆಂಜನೇಯನಿಗೊಂದು ನಮಸ್ಕಾರ ಮಾಡಿಬಿಟ್ಟು ಕೋಟೆ ವೀಕ್ಷಣೆಗೆ ಅಂತೇಳಿ ಹೊರಟು. ಅಲ್ಲೂ ನಿಧಿಗಳ್ಳರ ಕೆಲಸ ಎಲ್ಲ ಆಗಿದೆ ಅಂತ ಅನಿಸುತ್ತೆ ಕೋಟೆಯಲ್ಲಿ. ಹಾಗೆ ಮತ್ತೆ ಕೋಟೆ ವೀಕ್ಷಣೆ ಬರುತ್ತು. ಒಂದು ಉತ್ತಮವಾದ ಒಂದು ಸುಂದರವಾದ ಒಂದು ದಿನದ ಚಾರಣಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಈ ಕೋಟೆಗುಡ್ಡದ ಒಳಗಡೆ ನಾವು ಈಗ ಸೇರಿದ್ದು. ನಮಗಿಂತ ಮುಂಚೆ ಹಲವಾರು ಜನ ಇಲ್ಲಿ ಬಂದು ಕೋಟೆಗುಡ್ಡದ ಈ ಜಾಗದಲ್ಲಿ ಬಂದು ಕೂತು ಕೋಟೆಯನ್ನು ನೋಡ್ತಾ ಇದ್ದರು. ಇದು ಕೋಟೆಗುಡ್ಡದಲ್ಲಿ ಆಗಿನ ಕಾಲದವರು ನೀರಿಗೆ ಮಾಡಿಕೊಂಡಂತಹ ಒಂದು ವ್ಯವಸ್ಥೆ. ತುಪ್ಪದ ಕೆರೆ ಅಂತ ಅಲ್ಲಿನ ಸ್ಥಳೀಯರು ಇದನ್ನು ಕರೀತಾರೆ ಅಂತೇಳಿ ಮಾಹಿತಿ ಇದೆ. 10 ಕಿಲೋಮೀಟರ್ ಆಗುತ್ತೆ. ಹಾಗೆ ಇದರಲ್ಲಿ ನೀರು ಕೂಡ 10 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ನಾವು ಮುಂದಕ್ಕೆ ಹೊರಟು ತುಪ್ಪದ ಕೆರೆಯನ್ನು ನೋಡಿಕೊಂಡು ಗುಡ್ಡ ಕೆಳಗಿಳಿದ್ರೆ ಯಾವ್ದಾದ್ರು ಒಂದು ಹೋಗುವಾಗ ಅಷ್ಟೇ ಈ ತುಪ್ಪದ ಕೆರೆಗೆ ಸುತ್ತಲೂ ಕಟ್ಟೆ ಕಟ್ಟಿದ್ದಾರೆ. ಹಂಗೆ ನೀರಿಗೆ ಆಗಿನ ಕಾಲದಲ್ಲಿ ತುಂಬ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಮ್ಮ ಹೆಸರು ತುಪ್ಪದ ಕೆರೆಯ ವೀಕ್ಷಣೆ ಮಾಡಿ ನಾವು ಮತ್ತೆ ವಾಪಸ್ ಹೊರಟಿದ್ದು ಕೋಟೆಯನ್ನು ನೋಡಲಿಕ್ಕೆಲ್ಲ. ಕೋಟೆಯೆಲ್ಲ ಹಾಳು ಬಿದ್ದು ಹೋಗಿದೆ, ಅವಶೇಷಗಳನ್ನು ಮಾತ್ರ ನೋಡಬಹುದು. ಇಲ್ಲಿ ಕಾಡಿಂದ ತುಂಬಿ ಹೋಗಿದೆ. ಹಾಗೆ ನಿಧಿಗಳ ಅಲ್ಲಲ್ಲಿ ಅಗೆದು ಬಿಟ್ಟು ಎಲ್ಲ ಹೊಂಡಗಳನ್ನು ಮಾಡಿದ್ದಾರೆ. ಇಲ್ಲಿಂದ ಮತ್ತೆ ವಾಪಸ್ ನಾವು ಮುಂದಕ್ಕೆ ಹೊರಟು ಏನಿದೆ ಅಂತ ನೋಡೋಣ ಅಂತ ಹೊರಟು ಕೋಟೆ ದ್ವಾರ ಇದೆ ಬಾ ಇಲ್ವಾ, ಕೋಟೆಯ ಗೋಡೆಗಳು, ಹಾಗೆ ಒಂದು ಸಣ್ಣ ದ್ವಾರ ತೋರಿಸ್ತೀನಿ. ಆಗಾಗಲೇ ಅಲ್ಲಿ ಬಹಳಷ್ಟು ಜನ ಪ್ರವಾಸಿಗಳು ಬಂದಿದ್ರು. ನಾವು ಕೂಡ ದ್ವಾರದಿಂದ ಮತ್ತೆ ಹೊರಗಡೆ ಬಂದು ಇಲ್ಲಿ ಇನ್ನೊಂದು ದ್ವಾರ ಇದೆ, ಉಳಿದಂತಹ ಕೋಟೆಯನ್ನೆಲ್ಲ ನೋಡೋಣ ಅಂಥೇಳಿ ಮತ್ತೆ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಒಂದು ಕಾಲದಲ್ಲಿ ಸುಂದರವಾದ ಒಂದು ಸಂಸ್ಥಾನ ಆಗಿತ್ತು ಅಂತ ಅನಿಸುತ್ತೆ. ಇದೊಂದು ಕೊಳ ಇದೆ, ಇದರಲ್ಲಿ ನೀರಿರಲಿಲ್ಲ. ಇದನ್ನು ರಾಜಾರಾಣಿ ಸ್ನಾನ ಮಾಡುವಂತಹ ಕೆರೆ ಅಲ್ಲಿಯವರು ನಮಗೆ ಮಾಹಿತಿ ಕೊಟ್ಟಿದ್ದರು. ಇದೀಗ ತುಂಬ ಎಲ್ಲ ಶಿಥಿಲಗೊಂಡು ಹಾಳು ಬಿದ್ದಿದೆ. ಇದನ್ನು ನಿರ್ವಹಣೆ ಮಾಡುವವರೇ ಯಾರೂ ಇಲ್ಲದಾಗಿದೆ. ಹಾಗೆ ಅಲ್ಲಿಂದ ಮತ್ತೆ ಮುಂದಕ್ಕೆ ಹೊರಟು ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟು ವ್ಯೂ ಪಾಯಿಂಟ್ ನೋಡಲಿಕ್ಕೆ ಅಂತೇಳಿ ಹೊರಟಿದ್ದು. ಆ ಕಡೆ ಹೋಗಂಗೆ ಹಾಗೆ ಹೋಗೋ ವ್ಯೂ ಪಾಯಿಂಟ್ ಹೋಗಲಿಕ್ಕೆ ಎಲ್ಲ ರಸ್ತೆಯು ಮರ ಗಿಡಗಳಿಂದ ತುಂಬಿ ಹೋಗಿದೆ. ಹಿಡಿದಾದ ರಸ್ತೆ, ತುಂಬ ಕಷ್ಟಪಟ್ಟೆ ಹೋಗಬೇಕಾಗತ್ತೆ. ಅಂತೂ ಇಂತೂ ಕೋಟೆಗುಡ್ಡ ಎಲ್ಲ ಸ್ವಲ್ಪ ನೋಡಿಬಿಟ್ಟು ಅಲ್ಲಿಂದ ಮುಂದಕ್ಕೆ ಹಾಗೆ ಹೊರಟು ವ್ಯೂ ಪಾಯಿಂಟ್ ಹತ್ರಕ್ಕೆ ಹೊರಟು. ತುಂಬ ಸುಂದರವಾದ ಒಂದು ಕೋಟೆ ಇದೀಗ ಹಾಳು ಬಿದ್ದಿದೆ. ನೋಡಿ ಕೋಟೆಯ ಅವಶೇಷಗಳೆಲ್ಲ ಇಲ್ಲಿ ಚಲ್ಲಾಪಿಲ್ಲಿಯಾಗಿ ಹೇಗೆ ಬಿದ್ದಿದೆ ಅಂತ. ನಿರ್ವಹಣೆ ಇಲ್ಲದೆ ಒಂದಷ್ಟು ನಿಧಿಗಳ್ಳರ ಹಾವಳಿಗೆ ಸಹ ತುತ್ತಾಗಿ ಎಲ್ಲ ಹಾಳಾಗಿ ಹೋಗಿದೆ. ನಿಧಿಗಳ್ಳರು ನಿಧಿ ಆಸೆಗೆ ಎಲ್ಲ ಅಗ್ದು ಹೊಂಡ ಗಿಂಡ ಎಲ್ಲ ಮಾಡಿ ಹಾಳು ಮಾಡಿದ್ದಾರೆ ಎಲ್ಲ ನಿಧಿಗಳ್ಳರು. ಹಾಗೆ
ಅಲ್ಲಿಂದ ವ್ಯೂ ಪಾಯಿಂಟ್ ನೋಡಲಿಕ್ಕೆ ಅಂಥೇಳಿ ಹೊರಡುವಾಗ ಒಂದಷ್ಟು ಶಿಲ್ಪಕಲೆಗಳೆಲ್ಲ ಕಂಡು ನವಿಲು ನೋಡಿ ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ಮುಂದೆ ನಮ್ಮ ಪ್ರಯಾಣ ಸಾಗ್ತು. ಹಾಗೆ ವ್ಯೂ ಪಾಯಿಂಟ್ ನೋಡೋಣ ಅಂತ ಹೊರಟು ಅಲ್ಲಿಂದ ಮತ್ತೊಂದು ದ್ವಾರ, ಒಂದು ದೊಡ್ಡ ದ್ವಾರದ ಕಲ್ಲುಗಳೆಲ್ಲ ಈಗಲೇ ಬಿದ್ದೋಗಿದೆ. ವ್ಯೂ ಪಾಯಿಂಟ್ ನೋಡುವ ಅಂತ ಹೋದು. ವ್ಯೂ ಪಾಯಿಂಟ್ ನೋಡೋಕ್ಕಿಂತ ಮುಂಚೆ ಒಂದು ಗುಹೆ ಹತ್ರ ಹೋಗೋಣ ಅಂತೇಳ್ಬಿಟ್ಟು ಒಂದು ಗುಹೆಗೆ ಹೋದು. ಅಲ್ಲೊಂದು ಗುಹೆ ಇದೆ. ಗುಹೆ ಒಳಗೆ ಒಂದು 40-50 ಅಡಿ ಮುಂದಕ್ಕೆ ಗುಹೆ ಇದೆ. ಆ ಗುಹೆ ಒಳಗೆ ಮೊಬೈಲ್ ಲೈಟ್ ಹಿಡ್ಕೊಂಡು ನಾವು ನಮ್ಮ ಸ್ನೇಹಿತರು ಒಳಗೆ ಹೋದ್ವು. ಇದು ನೀರು ಜಿನ್ಗಿ ಸುಂದರವಾದ ಒಂದು ಗುಹೆ ಇದೆ. ಅಲ್ಲಿ ಬಾವಲಿಗಳು ಬಿಟ್ಟರೆ ಏನು ಕಾಣಲಿಲ್ಲ. ಹೋದ್ರಾ ಬೇರೆ ಸಮಯದಲ್ಲಿ ಹೋಗ್ಬೋದೇನೋ, ಗಡಿಬಿಡಿ ಮಾಡೋಂಗಿಲ್ಲ, ಹೋಗಬೇಕು. ಗುಹೆ ಒಳಗೆ ಮೊಬೈಲ್ ಲೈಟ್ ಹಿಡ್ಕೊಂಡು ಎಲ್ಲರೂ ಹೋದು ಬರ್ಬೋದಪ್ಪ ನೋಡ್ಕೊಂಡು ವಾಪಸ್ ಬಂದು ಪ್ರಾಣಿಗಳೆಲ್ಲ ಸುಂದರ ಅನುಭವ ನೋಡಿ. ಸಮಯ ಇದ್ದರೆ ಒಮ್ಮೆ ಕೋಟೆಗುಡ್ಡಕ್ಕೆ ಭೇಟಿ ಕೊಡಿ. ಅಲ್ಲಿನ ಪರಿಸರವನ್ನು ಹಾಳು ಮಾಡಬೇಡಿ. ನ್ಯಾಚುರಲ್ಲೇ ಅಲ್ಲೊಂಚೂರು ಕೆಲಸ ಮಾಡ್ಯಾರ ಅನ್ಸುತ್ತೆ. ಎಂಟ್ರೆನ್ಸ್ ಒಂದು ತಂಡವನ್ನು ಮಾಡಿಕೊಂಡು ಹೋಗಿ ಗುಹೆ ಹಾಗೂ ಅಲ್ಲಿನ ಎಲ್ಲ ಐತಿಹಾಸಿಕ ಒಂದಷ್ಟು ಸ್ಥಳಗಳಿದ್ದಾವೆ, ಅದನ್ನೆಲ್ಲ ನೋಡಿಕೊಂಡು ಬರಬಹುದು. ಇಲ್ಲೊಂದಿಷ್ಟು ಎಂಟ್ರೆನ್ಸ್ ಕೆಲಸ ಮಾಡಿ ಸಣ್ಣ ಓಟ ಇತ್ತೇನಾ ಮಾಡಿ ಕೆತ್ತಿರೋದು. ಹೋಗುವ ಮಾರ್ಗದಲ್ಲಿ ಸಿಗದಾಳ ಅಂತ ಒಂದು ಊರು ಸಿಗ್ತದೆ. ಅಲ್ಲಿಂದ ಸಹ ಹೋಗಲಿಕ್ಕೆ ಒಂದು ರಸ್ತೆ ವ್ಯವಸ್ಥೆ ಇದೆ ಅಲ್ಲಿಗೆ. ಹಾಗೆ ಈ ಒಂದು ಸುಂದರ ಅನುಭವವನ್ನು ನಿಮ್ಮೊಂದಿಗೆ ಇವತ್ತು ಹಂಚಿಕೊಂಡಿದ್ದೇನೆ. ಇದು ಗುಹೆ ನೋಡಿ, ತುಂಬ ಚೆನ್ನಾಗಿದೆ. ಇದು ದ್ವಾರ, ಒಂದು ಮಹಾದ್ವಾರ. ಹಾಗೆ ನಮ್ಮ ಈ ಚಾರಣವನ್ನು ಮುಕ್ತಾಯ ಮಾಡಿಕೊಂಡು ಇದು ಎಂಟ್ರೆನ್ಸ್ ಅಲ್ಲಿಂದ ಮತ್ತೆ ಇಳಿದು ಕೆಳಗೆ ಈ ದಿನ ಎಷ್ಟು ದೊಡ್ಡ ಎಂಟ್ರೆನ್ಸ್. ಅಲ್ಲಿ ಕಾವಲುಗಾರರು ಆಯೋಜಕರು ಒಂದಷ್ಟು ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ರು. ಮೇಲೆ ಕೋಟೆ ಗುಡ್ಡವನ್ನೆಲ್ಲ ನೋಡಿ, ಕೋಟೆಯನ್ನೆಲ್ಲ ನೋಡಿಕೊಂಡು ವಾಪಸ್ ಬರಬೇಕಾದ್ರೆ ಆಂಜನೇಯನಿಗೊಂದು ಅಲಂಕಾರ ಮಾಡಿ ಪೂಜೆ ಎಲ್ಲ ಕೋಟೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ರೆ ಭಾರಿ ಚೆಂದ ಆಗುತ್ತೆ. ಈ ಕೋಟೆಯ ಅವಶೇಷಗಳೆಲ್ಲ ನೋಡಿ. ತುಂಬ ದೊಡ್ಡ ಕೋಟೆ ಇದು. ತುಂಬ ದೊಡ್ಡ ಕೋಟೆಗೆ ಮೇಲಿಂದ ಯಾರು ಬಂದ್ರು ಇಲ್ಲೇ ಬರಬೇಕಲ್ಲ. ಸುಮಾರು 25 ಅಡಿ ಎತ್ತರದ ಗೋಡೆಗಳು ಎಲ್ಲ ಇದ್ದಾವೆ. ಆಗಿನ ಕಾಲದಲ್ಲಿ ಬಹಳ ಕಷ್ಟಪಟ್ಟು ಒಂದು ಸುರಕ್ಷಿತ ಜಾಗವನ್ನು ಹುಡುಕಿ ಅಲ್ಲಿ ಕೋಟೆಯನ್ನೆಲ್ಲ ಕಟ್ಟಿಕೊಂಡು ನಮಗಾಗಿ ಒಂದು ಸುಂದರ ಈ ಸ್ಥಳವನ್ನು ನೋಡಬಹುದು. ನೋಡಿ ನೀವು, ಕೊಪ್ಪಕ್ಕೆ ಭಾಳ ಹತ್ತಿರ ಇದೆ. ಕಾಡು ಮಧ್ಯ ಇರುವಂತಹ ಇದೊಂದು ಕೋಟೆಯ ಅವಶೇಷ ಕಾಣುತ್ತೆ. ಹಾಗೆ ಗುಹೆ ಇದೆ. ಒಂದು ದಿನದ ವೀಕ್ಷಣೆಗೊಂದು ಉತ್ತಮವಾದ ಒಂದು ಜಾಗ. ಒಂದು ಉತ್ತಮವಾದ ಸ್ಥಳ. ಎಲ್ಲ ಹೇಳ್ತೀನಿ ಇಲ್ಲಿ ವಾಪಸ್ ಹೊರಡಬೇಕಾದ್ರೆ ಕಮ್ಮಿ 12 ಗಂಟೆ ಆಗಿತ್ತು. ಮತ್ತೊಂದು ಯಾವುದೋ ಒಂದು ದ್ವಾರದಿಂದ ಒಳನುಗ್ಗಿ ಮತ್ತೆ ಹೋಗು ವಾಪಸ್ ಬನ್ನಿ. ಇಬ್ರು ವಾಪಸ್ ಬನ್ನಿ. ವಾಪಸ್ ಇಳಿಯುವ ಸಮಯ ಬಂತು. ಕೋಟೆಗುಡ್ಡದಿಂದ ಹೊರಗೆ ಬನ್ನಿ ಈ ಕಡೆ ಹೋಗು. ಮಕ್ಕಳಿಗೆ ಭಾಳ ಖುಷಿಯಾಗಿತ್ತು ಇವತ್ತು. ಒಂದು ಕಾಡು ನೋಡಿದ ಖುಷಿ, ಕೋಟೆ ನೋಡಿದ ಖುಷಿ. ಬರುವಾಗ ಆಂಜನೇಯನಿಗೆ ಅಲಂಕಾರ ಆಗಿತ್ತು. ಆಂಜನೇಯನ ದರ್ಶನ ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಮತ್ತೆ ವಾಪಸ್ ಕೋಟೆಯಿಂದ ಇಳಿದು ಕೆಳಗೆ ಕೋಟೆ ಮೇಲೆ ಗುಡ್ಡ ಹತ್ತುವುದು ಒಂದು ಇಳಿಯುವುದು ಒಂದು ರೋಮಾಂಚನಕಾರಿ ಅನುಭವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.
ಪ್ರತಿ ವರ್ಷ ಸಂಕ್ರಾಂತಿ ಸಮಯದಲ್ಲಿ ಈ ಕಾರ್ಯಕ್ರಮ ಅಬ್ಬೋ ನೆರವೇರುತ್ತಂತೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬರಬೇಕು. ಈ ಕಾರ್ಯಕ್ರಮ ಹೀಗೆ ಮುಂದೆ ಯಶಸ್ವಿಯಾಗಿ ನೆರವೇರಲಿ ಅಂತ ಆಶಿಸೋಣ. ಹಾಗೆ ಗುಡ್ಡದ ತುದಿಯಿಂದ ಕಾಣುವಂಥ ಈ ಪ್ರಕೃತಿಯ ಸೊಬಗವನ್ನು ಸವಿಯೋಣ. ಹೀಗೆ ಒಂದು